ಸರ್, ಈಗ ನಿನ್ನೆ ಒಂದು ಸ್ಟೇಟ್ಮೆಂಟ್ ಬಂದಿದೆ ಕುಮಾರಸ್ವಾಮಿ ಅವ್ರ ಕಡೆಯಿಂದ. ರೆಕಾರ್ಡ್ ಮಾಡುವಂಥದ್ದು ದೊಡ್ಡ ಬ್ರೇಕ್ ಮಾಡೋದು ದೊಡ್ಡ ವಿಚಾರ ಅಲ್ಲ, ನೆಟ್ಗೆ ಆಡಳಿತ ಮಾಡಬೇಕು ಅಂತ ಹೇಳಿದ್ದಾರೆ. ಸರ್, ಅವ್ರು ಹೇಳ್ತಾ ಇದ್ದಾರೆ ಅವರಿದ್ದ ಮಾಡಬೇಕಾಯ್ತು, ಈಗ ಹೇಳ್ತಾರೆ ಇವ್ರು ಮಾಡಿದಂತ ತೋರಿಸಿದ್ದು. ಅವರು ಇಂಚಿಂಚು ತೆಗಿಲಿ. ಸಿದ್ದರಾಮಯ್ಯ ಅವರು ಮಾಡಿದಂಥ ಅಧಿಕಾರದಲ್ಲಿ ಯಾವ್ಯಾವ ಕಾರ್ಯಕ್ರಮಗಳು ಯಶಸ್ವಿಗೊಳಿಸಿದ್ದಾರೆ, ಈ 5 ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ಅವ್ರಿಗೆ ಇದಂತ ಇವತ್ತು ಪರಿಸ್ಥಿತಿ ಇದೆ. ಆದರೂ ನಿಭಾಯಿಸ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರಲ್ಲ, ಅದಕ್ಕೆ ಆನ್ಸರ್ ಕೊಡಲಿ ಅವರು. ಒಪ್ಕೊಳ್ಳೋಣ ಅವ್ರನ್ನ, ಅಲ್ವಾ? ಈಗ ಸಿದ್ದರಾಮಯ್ಯನವ್ರನ್ನ ರೆಕಾರ್ಡನ್ನು ಯಾರು ಬ್ರೇಕ್ ಮಾಡ್ಬೋದು ಅನ್ಸುತ್ತೆ ಸರ್ ಮುಂದಿನ ದಿನಗಳಲ್ಲಿ? ಇನ್ನೂ ಅಂತ ಯಾರು ಇದಿಲ್ಲ. ಮುಂದಿನ ದಿನಗಳಲ್ಲಿ ಆಗುತ್ತೆ. ಮುಂದಿನ ದಿನಗಳಲ್ಲಿ ಯಾರಾಗ್ತಾರೆ ಅಂತ ಗೊತ್ತಿಲ್ಲ, ಅದು ಈಗಲೇ ಗೊತ್ತಿಲ್ವಲ್ಲ. ಇಷ್ಟು ಕಾರ್ಯಕ್ರಮ ಯಶಸ್ವಿಗೊಳಿಸಿ ಈ 5 ವರ್ಷ ಒಂದ್ಸರಿ ಅವಧಿಯಲ್ಲಿ ಮತ್ತೆ 2.5 ವರ್ಷ ಅವಧಿ ಮುಗಿಸಿದಾರಲ್ಲ, ದೇವರಾಜ ಅರಸ್ಗಿಂತ ಇವತ್ತಿನ ದಿನದಲ್ಲಿ ಒಂದು ದಿನ ಮುಂದಕ್ಕೆ ಹೋಗಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾರೆ, ಎಲ್ಲ ಜನತೆಗೆ, ರಾಜ್ಯದ ಜನತೆಗಳಿಗೆ ಯಾವ್ಯಾವ ಕಾರ್ಯಕ್ರಮಗಳು ಕೊಡ್ತಾರೆ, ಬಡವರಿಗಿರ್ಬೋದು, ಬಲಿಗರಿಗಿರ್ಬೋದು, ಹಿಂದುಳಿದವರಿಗಿರ್ಬೋದು, SC ST ಇರ್ಬೋದು, ಬ್ಯಾಕ್ವರ್ಡ್ಸ್ ಇರ್ಬೋದು, ಈ ಕಾರ್ಯಕ್ರಮಗಳು ಮಾಡಿ ಅಂತ ಬಂದಿದ್ದಾರೆ. ಅದಕ್ಕೆ ಇದು ಎಲ್ಲ ಜಾತಿ ಜನಾಂಗದವರು ಸಿದ್ದರಾಮಯ್ಯ ಅವರ ಹಿಂದೆ ಇದ್ದಾರೆ. ಅದಕ್ಕಾಗಿ ಇವರು ಮುಂದೆ ಹೋಗ್ತಾ ಇದ್ದಾರೆ.